ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಆಲ್ರೆಡಿ ನಾನು ಕೆಳಗಡೆ ಅಲ್ಲಿ ಟೈಟಲ್ ಹಾಕಿರ್ತೀನಿ ಅಥವಾ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾವು ಆಲ್ಮೋಸ್ಟ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಹೌದ್ರಿ, ಇವತ್ತು ನಾವು ನಮ್ಮ ಫ್ಯಾಮಿಲಿ ಹಾಗೆ ನಮ್ಮ ಮನೆ ಹತ್ರದವರು ಟೋಟಲ್ ಒಂದು 16 ಜನ ಆಗ್ಬೋದು. ಎಲ್ಲರೂ ಒಂದು 16 ಜನನೂ ನಾವಿವಾಗ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ಎಲ್ಲ ಮಾತಾಡಿಕೊಂಡು ಒಟ್ಟಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ನಮ್ಮ ಮನೆ ಹತ್ರದವರು ಹಾಗೆ ನಮ್ಮಮ್ಮ ಅಕ್ಕ ಎಲ್ಲ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ಮಂತ್ರಾಲಯಕ್ಕೆ ಹೋಗುವಾಗ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ ರೀ. ನಮಗೆ ಮಂತ್ರಾಲಯಕ್ಕೆ ಬಸ್ಸಲ್ಲೂ ಹೋಗ್ಬೋದಿತ್ತು, ಬಟ್ ನಾವಿಲ್ಲಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇರೋದು ಬಾಗಲಕೋಟೆಗೆ. ಟ್ರೈನ್ ಇರೋದು ಬಾಗಲಕೋಟೆಯಲ್ಲಿ. ಸೊ ಅದಕ್ಕೆ ನಮ್ಮ ಬಾದಾಮಿಯಿಂದ ಬಾಗಲಕೋಟೆ ತನಕ ನಾವು ಬಸ್ಸಲ್ಲಿ ಹೊರಟಿದ್ದೀವಿ. ಆಮೇಲೆ ಬಾಗಲಕೋಟೆಯಿಂದ 1:45ಗೆ ಏನು ಅದು ಮೈಸೂರು ಟ್ರೈನ್ ಇರ್ಬೋದು, ಅದು ಮಂತ್ರಾಲಯಕ್ಕೆ ಹೋಗುತ್ತೆ. ಸೊ ನಾವಿವಾಗ ಬಾಗಲಕೋಟೆಗೆ ಬಂದು ಇಲ್ಲಿ ರೀಚ್ ಆಗಿವಿ ರೈಲ್ವೆ ಸ್ಟೇಷನ್ ಹತ್ತಿರ. ಇದಂತೂ ತುಂಬ ಸ್ವಚ್ಛತೆಯಿಂದ ಕ್ಲೀನಾಗಿತ್ತು ರೀ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಬಾಗಲಕೋಟೆ ರೈಲ್ವೆ ಸ್ಟೇಷನ್. ತುಂಬ ಸ್ವಚ್ಛತೆಯಿಂದ ಒಂಥರ ಶಾಂತಿ ರೀತಿಯಲ್ಲಿತ್ತು. ಜನ ಕೂಡ ಕಡಿಮೆ ಇದ್ದರು. ನೋಡ್ರಿ, ನಮ್ಮ ಅಕ್ಕ ಕೂಡ ಬಂದರು. ನಮ್ಮ ಅಕ್ಕನ ಮಗ ನಾವೆಲ್ಲ ಇವಾಗ ಮನೆ ಹತ್ರದವ್ರು ಟೋಟಲ್ ಒಂದು 16 ಜನ ಸೇರಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ರೀ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಹಾಗೆ ಟ್ರೈನ್ ಜರ್ನಿ ಕೂಡ ನಂದು ಫಸ್ಟ್ ಟೈಮು. ನಾನಂತೂ ಟ್ರೈನಲ್ಲಿ ಹೋಗಿಲ್ಲ, ಫಸ್ಟ್ ಟೈಮ್ ನಾನು ಇವಾಗ ಟ್ರೈನಲ್ಲಿ ಹೋಗ್ತಾ ಇರೋದು. ಸೊ ಟ್ರೈನಲ್ಲೇ ನಾವು ಸ್ವಲ್ಪ ರೇಟ್ ಏನಾದರೂ ಜಾಸ್ತಿ ಆಗುತ್ತೆ ಅಂದ್ಕೊಂಡು ಅಲ್ಲೇ ರೋಡ್ ಪಕ್ಕ ಅಂದರೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಹತ್ರನೇ ನಾವು ಸ್ಪ್ರೈಟು ಹಾಗೆ ಕೆಲವೊಂದು ಕುರ್ಕುರಿ ತೊಗೊಂಡಿದ್ದೀವಿ ತಿನ್ನೋಕಂತ ಹೇಳಿ. ಮತ್ತು ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲು ರೀ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇತ್ತು ನಾವು ಹೋಗುವಾಗ. ಇವಾಗ ಆಲ್ಮೋಸ್ಟ್ ನೋಡಿರಿ, ಇವಾಗ ಟೈಮು ನಾವು ಬಾಗಲಕೋಟೆ ರೈಲ್ವೆ ಸ್ಟೇಷನ್ಗೆ ಬರುವಾಗ ಏನಿಲ್ಲ ಅಂದರೂ ಟೈಮ್ 1:30-2 ಗಂಟೆ ಆಗಿತ್ತು. ನಾವು ಟಿಕೆಟ್ ತೆಗೆಸಿ ಇವಾಗ ನಾವು ಟ್ರೈನಲ್ಲಿ ಹೊರಡ್ತಾ ಇದ್ವಿ. ಇದು ಟ್ರೈನು ಬಾಗಲಕೋಟೆಯಿಂದ ಹೊರಡುವಾಗ ಏನಿಲ್ಲ ಅಂದರೂ 2:45 ಹತ್ರ 3 ಗಂಟೆ ಆಗಿತ್ತು. ಈ ಟ್ರೈನಲ್ಲಿ ಕುತ್ಕೊಂಡು ಹೊರಗಡೆ ವ್ಯೂನ ನೋಡೋಕ್ಕಂತೂ ತುಂಬ ಸಖತ್ತಾಗಿತ್ತು ರೀ. ಗದ್ದೆ, ನೀರು, ಹೊಳೆ ಇದೇ ಇರುತ್ತೆ. ನಾವು ಫಸ್ಟಿಗೆ ಟ್ರೈನಲ್ಲಿ ಜರ್ನಿ ಮಾಡುವಾಗ ನಮಗೆ ಸಿಕ್ಕಿರೋದು ಫಸ್ಟಿಗೆ ಆಲ್ಮಟ್ಟಿ ಡ್ಯಾಮ್. ನೋಡಿರಿ, ಇದು ನೋಡಿರಿ, ಇದು ಆಲ್ಮಟ್ಟಿ ಡ್ಯಾಮು. ಆಲ್ಮಟ್ಟಿ ಅಂತೂ ಫೇಮಸ್ ಐತ್ರಿ. ನಮಗೆ ಫಸ್ಟ್ ಸಿಕ್ಕಿರೋದು ಆಲ್ಮಟ್ಟಿ ಡ್ಯಾಮು. ನನಗಂತೂ ಫುಲ್ ಖುಷಿ ಆಯಿತು. ನೋಡಿರಲಿಲ್ಲ, ಆಲ್ಮಟ್ಟಿಗೂ ಬಂದಿರಲಿಲ್ಲ. ನೋಡಿರಿ ಎಷ್ಟು ಚೆನ್ನಾಗೈತೆ ಆಲ್ಮಟ್ಟಿ. ನಾನು ಟ್ರೈನಲ್ಲಿ ಹೋಗ್ತಾ ಇದ್ದು ಫಸ್ಟ್ ಟೈಮ್ ಆದರೂ ರೀ, ಇದು ಎಂತ ಗೊತ್ತಾ, ಒಂಥರ ಬಸ್ ಹೆಂಗೆ ಆವಾಗಿವಾಗ ಪಾಸ್ ಆಗುತ್ತೆ, ಟ್ರೈನ್ ಕೂಡ ಹಾಗೆ ರೀ. ಒಂದು ಟ್ರೈನ್ ಈ ಕಡೆಯಿಂದ ಹೋದರೆ ಇನ್ನೊಂದು ಟ್ರೈನ್ ಆ ಕಡೆಯಿಂದ. ನನಗಂತೂ ನೋಡಿ ಆಶ್ಚರ್ಯನೇ ಆಯಿತು. ಇಲ್ಲೆಲ್ಲ ನೋಡ್ರಿ ಹೆಂಗೈತಿ ವ್ಯೂ, ಚೆನ್ನಾಗೈತಿ ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನನಗಂತೂ. ಮತ್ತು ಬೇಸಿಗೆ ಟೈಮಲ್ಲಿ ಟ್ರೈನಲ್ಲಿ ಹೋಗೋದಂತೂ ಸಿಕ್ಕಾಪಟ್ಟೆ ಕಷ್ಟ ರೀ. ಮತ್ತು ಇಲ್ಲೇ ನೋಡ್ರಿ, ಟ್ರೈನಲ್ಲಿ ತುಂಬ ರಶ್ ಇರೋದ್ರಿಂದ ಹಾಗೆ ಪಾಪುನೆಲ್ಲ ಕರ್ಕೊಂಡು ಬಂದವರು ಟ್ರೈನಲ್ಲಂತೂ ತೊಟ್ಲೇ ಕಟ್ಟಿಬಿಟ್ಟಿದ್ರು. ಪಾಪು ತುಂಬ ಕಿರಿಕಿರಿ ಮಾಡ್ತಾಯಿತ್ತು. ಅಂತೂ ಇಂತೂ ನಮ್ಮ ಜರ್ನಿ ನೋಡ್ರಿ ಈ ಥರ ಇತ್ತು ಟ್ರೈನಲ್ಲಿ. ಅದು ಅಲ್ಲದೆ ನಾವು ಜನರಲ್ ಟಿಕೆಟ್ ತೆಗೆಸಿದ್ರಿಂದ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಹೆಂಗೋ ಬಂದು ನಾವಂತೂ ಮಂತ್ರಾಲಯಕ್ಕೆ ಬಂದು ರೀಚ್ ಆಗಿವ್ರಿ. ನೋಡಿರಿ, ನಾವು ಮಂತ್ರಾಲಯಕ್ಕೆ ಬಂದು ರೀಚ್ ಆಗುವಾಗ ಟೈಮ್ ಏನಿಲ್ಲ ಅಂದರೂ 1:30 ಆಗಿತ್ತು. ಇದೇ ಟ್ರೈನ್ ನೋಡಿರಿ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ನಮಗಂತೂ ಬೆಳಗ್ಗೆ ಅಂದ್ರೆ ನಾವು ಅಲ್ಲಿ ಬೆಳಗ್ಗೆ ಒಂದು 11 ಗಂಟೆಗೆ ಹೊರಟಿದ್ವಿ ನಾವು ನಮ್ಮ ಮನೆಯಿಂದ. ಇಲ್ಲಿ ಬರುವಾಗ ಏನಿಲ್ಲ ಅಂದರೂ ಹತ್ರ 1:30 ಆಗೈತಿ. ನಮ್ಮ ಅಕ್ಕನ ಮಗಗೆ ಯಶುಗೆ ಹೆಂಗಿತ್ತು ಟ್ರೈನ್ ಜರ್ನಿ ಅಂತ ಹೇಳಿದ್ರು. ಅವಾಗಂತೂ ಸಾಕಾಯ್ತು ಅಂತ ಹೇಳಿದ. ಟೈಮ್ ನೋಡಿರಿ 1:27. ಇವಾಗ ನೋಡಿರಿ ನಾವು ಬಂದು ಇಲ್ಲಿ ಇಳ್ಕೊಂಡಿರೋದು ಮಂತ್ರಾಲಯಕ್ಕೆ. ಅಂದರೆ ಟ್ರೈನ್ ಬಿಡುವಾಗ ಅಲ್ಲಿಂದ ಏನಿಲ್ಲ ಅಂತಂದ್ರೂ 2:45 ಆಗಿತ್ತು. ಇಲ್ಲಿಗೆ ಮಂತ್ರಾಲಯಕ್ಕೆ ಬರುವಾಗ 1:27, ಹತ್ರ 1:30. ಟೈಮ್ ಅಂತೂ 1:30 ಆಗಿತ್ತು ರೀ. ಆದರೆ ನಮಗೆ ಟ್ರೈನಲ್ಲಿ ಏನಿಲ್ಲ ಅಂದರೂ ನಾವು ಒಂದು 10 ಅವರ್ 11 ಅವರ್ ಜರ್ನಿ ಆಗಿದೆ ರೀ. ಇದಕ್ಕಿಂತ ನಾವು ಬಸ್ಸಲ್ಲಿ ಹೋಗಿದ್ರೆ ನಮಗೆ ಎಷ್ಟೋ ಬೆಟರ್ ಅನಿಸಿತ್ತು. ನೋಡಿರಿ, ಇವಾಗ ನಾವು 1:30 ಆಗೈತಿ ಟೈಮು. ಇವಾಗ ನಾವು ಅಲ್ಲಿ ಏನು ಗಾಡಿ ಇರುತ್ತೋ ಆ ಗಾಡಿ ಹತ್ಕೊಂಡು ಇವಾಗ ಮಂತ್ರಾಲಯ ಟೆಂಪಲ್ಗೆ ಹೋಗಬೇಕು. ಆಲ್ಮೋಸ್ಟ್ ಕೆಲವೊಬ್ಬರು ಮಂತ್ರಾಲಯಕ್ಕೆಲ್ಲ ತಿಳ್ಕೊಂಡವ್ರು ಇದ್ದರು, ಅಲ್ಲೇ ರೈಲ್ವೆ ಸ್ಟೇಷನಲ್ಲೇ ಮಲ್ಕೊಂಡಿದ್ರು. ನಾವೇನಿಲ್ಲ ಮಂತ್ರಾಲಯಕ್ಕೆ ಹೋಗಿ ಅಲ್ಲೇ ಏನಾದರೂ ಮಲ್ಕೊಳ್ಳೋಣ ಅಂತ ಹೇಳಿದ್ವಿ. ಮತ್ತು ಇಲ್ಲೇ ನೋಡಿರಿ, ನಾವು ಇವಾಗ ನಾನು ನಮ್ಮ ಅಕ್ಕ ಹಾಗೆ ನಮ್ಮ ಮನೆ ಹತ್ರದವರು
ಎಲ್ಲರೂ ಅಂದರೆ ಇವಾಗ ಗಾಡಿ ಇರೋ ಜಾಗಕ್ಕೆ ಬಂದಿದ್ದೀವಿ ಮಂತ್ರಾಲಯಕ್ಕೆ ಹೋಗೋಕ್ಕೆ. ಅವರು ಹೇಳ್ತಾಯಿದ್ರು ಮಂತ್ರಾಲಯಕ್ಕೆ ಒಬ್ಬರಿಗೆ 50 ರೂಪಾಯಿ ಅಂಥೇಳಿ. ಮತ್ತು ಈ ಟೈಮಲ್ಲಿ ಏನು ಮಾಡೋದು, ಕೊಟ್ಟು ಹೋಗಲೇಬೇಕು. ಈ ಮಂತ್ರಾಲಯದ ರೈಲ್ವೆ ಸ್ಟೇಷನಿಂದ ನಾವು ರಾಯರ ಸನ್ನಿಧಿಗೆ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ದೂರ ಇತ್ತು. ಅವರು 50 ರೂಪಾಯಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ನಿಸ್ತು. ಅಷ್ಟು ದೂರ ಇತ್ತು. ನಾವೇನಾದರೂ ಬಸ್ಸಲ್ಲಿ ಏನಾದರೂ ಬಂದಿದ್ದರೆ ನಮಗೆ ದೂರ ಅನ್ನಿಸ್ತಾ ಇರಲಿಲ್ಲ. ಏನಕ್ಕಂದರೆ ಬಸ್ಸು ನಮ್ಮನ್ನು ತಗೊಂಡೋಗಿ ಮಂತ್ರಾಲಯದ ಹತ್ರ ಅಂದರೆ ರಾಯರ ಸನ್ನಿಧಿ ಹತ್ರ ಇದೆ ನೋಡಿರಿ ಬಸ್ ಸ್ಟ್ಯಾಂಡು, ಇಲ್ಲೇ ಸ್ಟಾಪ್ ಇರುತ್ತೆ. ಬಟ್ ಟ್ರೈನಲ್ಲಿ ಬಂದರೆ ನಮಗೆ ತುಂಬ ದೂರ ಇರುತ್ತೆ. ನಮಗೆ ಟ್ರೈನಲ್ಲಿ ಹೋಗೋಣ ಒಂದು ಸಲ ಜರ್ನಿ ಮಾಡುವ ಅಂತ ಅಂದ್ಕೊಂಡು ನಾವು ಟ್ರೈನಲ್ಲಿ ಬಂದ್ವಿ. ಅದು ಅಲ್ಲದೆ ಗೊತ್ತಲ್ರಿ ಇವಾಗ ಫ್ರೀ ಟಿಕೆಟ್ ಮಾಡಿ ಬಸ್ ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ಶಿ. ಆ ರಶ್ಶಿಯಲ್ಲಿ ಮಕ್ಕಳನ್ನ ಕರ್ಕೊಂಡೆಲ್ಲ ಹೋಗೋದು ತುಂಬ ಕಷ್ಟ ಅಂತ ಅಂದ್ಕೊಂಡು ನಾವು ಟ್ರೈನಲ್ಲಿ ಟಿಕೆಟ್ ತೆಗ್ಸಿ ಬಂದಿವಿ. ಬಟ್ ಟ್ರೈನ್ ಕೂಡ ನಮಗೇನು ಅದೇನು ಬೆಟರ್ ಅನ್ನಿಸ್ತಿಲ್ಲ ರೀ. ನಮಗೆ ಒಂದು ಲೆಕ್ಕಕ್ಕೆ ಬಸ್ಸೇ ಬೆಟರ್ ಅನ್ನಿಸ್ತು. ಏನಕ್ಕಂದರೆ ನಾವು ವಾಪಸ್ ನಮ್ಮ ಮನೆ ಕಡೆ ಹೋಗಬೇಕಾದ್ರೆ ನಾವು ಬಸ್ಸಲ್ಲೇ ಹೋಗಿದ್ವಿ ಮನೆಗೆ. ಹಾಗಾಗಿ ನಮಗೆ ಟ್ರೈನ್ಗಿಂತ ಬಸ್ಸೇ ಬೆಟರ್ ಅಂತ ಅನ್ನಿಸ್ತು. ಮತ್ತು ನೋಡಿರಿ ಇಲ್ಲ ನಾವು ಎಲ್ಲ ಇಳ್ಕೊಂಡು ಇವಾಗ ನಾವು ರಾಯರ ಸನ್ನಿಧಿಗೆ ಹೋಗ್ತಿದ್ವಿ. ಇದು ನೋಡಿರಿ ಇಲ್ಲೆಲ್ಲ ಫುಲ್ ರೂಮ್ ಅದಾವು. ಯಾರಾದರೂ ಬಂದವರು ರೂಮ್ ಬುಕ್ ಮಾಡಿ ಇರ್ತಾರೆ. ಬಟ್ ನಾವು 16 ಜನ ಇರೋದ್ರಿಂದ ಅವರು ಅಲ್ಲಿ ಸುಮಾರು ಜನ ಬಂದರು, ರೂಮ್ ಬುಕ್ ಮಾಡ್ಕೊಳ್ಳಿ ರೂಮಲ್ಲಿ ಇರಿ ಅಂತ ಹೇಳಿ. ತುಂಬ ಜನ ಇದ್ದಾರೆ, ಕಡಿಮೆ ಮಾಡ್ತೇವೆ ಅಂತ ಕೂಡ ಹೇಳಿದರು. ಬಟ್ ನಮ್ಮ ಅಮ್ಮ ಆಯಿತು ನಮ್ಮ ಮನೆ ಹತ್ರದವರು ನಾವೆಲ್ಲ ಒಟ್ಟಿಗೆ ಸೇರಿ ಹೋಗಿದ್ರಿಂದ ಅವ್ರು ಏನಂದರು, ಬೇಡ ರಾಯರ ಸನ್ನಿಧಿಯಲ್ಲೇ ಒಂದಿನ ಮಲ್ಕೊಂಡು ಹೋಗೋಣ ಅಂತ ಹೇಳಿದ್ದಕ್ಕೆ ನಾವು ರೂಮ್ ಬುಕ್ ಮಾಡಲಿಲ್ಲ. ಅಲ್ಲೇ ರಾಯರ ಸನ್ನಿಧಿಯಲ್ಲೇ ನಾವು ಮಲ್ಕೊಂಡ್ವಿ ರಾತ್ರಿ. ನಾವಂತೂ ಮಲ್ಕೊಳ್ಳಿಲ್ಲ, ನಮ್ಮ ಅಮ್ಮ ಮನೆ ಹತ್ರದವರೆಲ್ಲ ಮಲ್ಕೊಂಡ್ರು. ನಾವಂತೂ ನಾನು ನಮ್ಮ ಅಕ್ಕನ ಮಗ ಫುಲ್ಲು ಎದ್ದಿದ್ವಿ ನೋಡಿರಿ. ಇದೇ ನೋಡಿರಿ ರಾಯರ ಮಂತ್ರಾಲಯ. ನಾವು ಬರುವಾಗ ಈ ಪ್ಲೇಸಿಗೆ ಬರುವಾಗ ಏನಿಲ್ಲ ಅಂದರೂ ಹತ್ರ 2 ಗಂಟೆ ಮೇಲಾಗಿತ್ತು. ನಾವು ರೈಲ್ವೆ ಸ್ಟೇಷನ್ ಮಂತ್ರಾಲಯಕ್ಕೆ ಇಳ್ಕೊಂಡಾಗ 1:30 ಆಗಿತ್ತು. ಬಟ್ ಇಲ್ಲಿಗೆ ಬರುವಾಗ 2:10 2:15 ಆಗಿತ್ತು. ನೋಡಿರಿ ನಾವು ಬಂದ ದಿನ ಅಂತೂ ಜನ ಅಂದರೆ ಫುಲ್ಲು ಸಿಕ್ಕಾಪಟ್ಟೆ ಜನ ಇದ್ದರು. ಎಲ್ಲ ಮಲ್ಕೊಂಬಿಟ್ಟಿದ್ರು. ನಮಗಂತೂ ಜಾಗ ಇರಲೇ ಇಲ್ಲ. ಆದರೂ ಕೂಡ ನಮ್ಮ ಅಕ್ಕ ನಾವು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋಣ ಅಂತಂದ್ವಿ. ಫುಲ್ಲು ಆ ಎಂಡಿಂದ ಈ ಎಂಡ್ವರೆಗೂ ನಾವು ಬಂದರೂ ಕೂಡ ಇಲ್ಲಂತೂ ಎಲ್ಲೂ ಜಾಗ ಇರಲಿಲ್ಲ ರೀ. ನೋಡಿ ಎಷ್ಟೊಂದು ಜನ ತುಂಬ ನೀಟಾಗಿ ಮಧ್ಯದಲ್ಲಿ ಜಾಗ ಬಿಟ್ಟು ಆ ಕಡೆ ಈ ಕಡೆ ಮಲ್ಕೊಂಡಿದ್ದಾರೆ. ನನಗೂ ನೋಡಿ ತುಂಬ ಖುಷಿ ಆಯಿತು. ಬಟ್ ನಮಗೆ ಅಲ್ಲಿ ಮಲ್ಕೊಳ್ಳೋಕ್ಕೆ ಜಾಗ ಸಿಗಲಿಲ್ಲ ಅನ್ನೋದು ಸ್ವಲ್ಪ ಬೇಜಾರಾಯಿತು. ಆದರೂ ಕೂಡ ನಮ್ಮ ಅಮ್ಮನವರು ಅಲ್ಲೇ ಹೊರಗಡೆನೇ ಸ್ವಲ್ಪ ನಮ್ಮ ಮನೆ ಹತ್ರದವರು ಮತ್ತು ಅಮ್ಮ ಎಲ್ಲ ಹೊರಗಡೆನೇ ಮಲ್ಕೊಂಡಿದ್ರು. ಬಟ್ ನಾನು ನಮ್ಮ ಅಕ್ಕ ಅಂತೂ ಮಲ್ಕೊಳ್ಳೇ ಇಲ್ಲ. ಏನಕ್ಕಂದರೆ ಟೈಮ್ ಆಲ್ರೆಡಿ 3 ಗಂಟೆ ಹತ್ರ ಆಗೋಕ್ಕೆ ಬಂದಿತ್ತು. ಸ್ವಲ್ಪ ಆ ಕಡೆ ಈ ಕಡೆ ಸುತ್ತಾಡಿ ಇನ್ನೇನು ಮಲ್ಕೊಳ್ಳೋದು 3 ಗಂಟೆ ಅಂತ ಅಂದ್ಕೊಂಡು ನಾವಲ್ಲಿ ಹೊಳೆ ಸ್ನಾನ ಅಂತ ಮಾಡೋಕ್ಕೆ ಹೋದಿವ್ರಿ. ನಾವಂತೂ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಒಂದು 6:30 ಹತ್ರ ಆಗಿತ್ತು ರೀ. ಆ ಟೈಮಲ್ಲಿ ನಾವು ಅಲ್ಲೇ ರಾಯರ ಸನ್ನಿಧಿಯಲ್ಲೇ ಗಂಧನ ಹಚ್ಕೊಂಡ್ವಿ. ಆಲ್ಮೋಸ್ಟ್ ಬೆಳಗ್ಗೆ ಆದರೆ ಸಾಕು ಎಲ್ಲರೂ ಗಂಧ ಹಚ್ಕೊಳ್ಳಿ ಅಂತ ಹೇಳ್ತಾರೆ. 5 ರೂಪಾಯಿ ತೆಗಿತಾರೆ ರೀ. ಬಟ್ ನಾವು 3 ಜನ ಇರೋದ್ರಿಂದ ಫಸ್ಟ್ ಬೋನ್ಗೆ ಪರವಾಗಿಲ್ಲ 10 ರೂಪಾಯಿ ಕೊಡಿ ಅಂಥೇಳಿ ಅವರು 10 ರೂಪಾಯಿ ಇಸ್ಕೊಂಡ್ರು. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಕೂತಿದ್ದಾವೆ. ನನಗಂತೂ ಮಾರ್ನಿಂಗ್ ಟೈಮಲ್ಲಿ ಈ ರಾಯರ ಸನ್ನಿಧಿ ನೋಡಿ ಅಂತೂ ಫುಲ್ಲು ಖುಷಿ ಆಯಿತು. ಕತ್ಲಲ್ಲಿ ಅಂತೂ ನಮಗೆ ಸರಿಯಾಗಿ ಗೊತ್ತಾಗಲೇ ಇಲ್ಲ. ಬಟ್ ಇವಾಗ ನೋಡಿರಿ ನಾವು ಬಂದ ದಿನ ಹುಣ್ಣಿಮೆ ಇತ್ತು ಅನಿಸುತ್ತೆ. ಹುಣ್ಣಿಮೆ ಇರೋದ್ರಿಂದನೇ ಸಿಕ್ಕಾಪಟ್ಟೆ ರಶ್ ಇತ್ತು ರೀ. ನನಗೆ ವೀಡಿಯೋನ ಚೆನ್ನಾಗಿ ಮಾಡೋಕ್ಕಾಗಲೇ ಇಲ್ಲ. ಆದರೂ ನನ್ನ ಕೈಯಲ್ಲಿ ಆದಷ್ಟು ನಾನು ವೀಡಿಯೋನ ಮಾಡಿದ್ದೀನಿ. ನಾವು ನೋಡಿರಿ ಇವಾಗ ನಮ್ಮ ಅಮ್ಮನವರು ಬೆಳಗ್ಗೆ ಹೊಳೆ ಹತ್ರ ಸ್ನಾನ ಮಾಡೋಕ್ಕೆ ಬನ್ನಿ ಅಂದರೆ ಅವರು ಬರಲಿಲ್ಲ. ಅಲ್ಲಿ ಯಾರೋ ಕೇಳಿದ್ರಂತೆ, ಒಬ್ರಿಗೆ 50 ರೂಪಾಯಿ ತೆಗಿತೀವಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗೋಕ್ಕೆ ಅಂಥೇಳಿ. ಅದಕ್ಕೆ ಅಮ್ಮ ನಮ್ಮ ಮನೆ ಹತ್ರದವರೆಲ್ಲ ಇದ್ರಲ್ಲ ಅವರೆಲ್ಲ ಅಲ್ಲೇ ಫ್ರೆಶ್ ಅಪ್ ಆದರು. ನಾವು ಮಾತ್ರ ಹೊಳೆ ಹತ್ರನೇ ಫ್ರೆಶ್ ಅಪ್ ಆಗಿ ಇವಾಗ ನಾವು ರಾಯರ ದರ್ಶನಕ್ಕೆ ಹೋಗ್ತಾಯಿದ್ವಿ. ಬಟ್ ರಾಯರ ದರ್ಶನಕ್ಕೆ ಹೋಗಬೇಕಾದ್ರೆ ನಮ್ಮ ಲಗೇಜನ್ನ ಯಾವುದಾದ್ರೂ ಅಂಗಡಿಯಲ್ಲಿ ಇಟ್ಟು ಹೋಗ್ಬೇಕ್ರಿ. ಅದಕ್ಕೆ ಇವಾಗ ನಾವು ಒಬ್ಬರ ಕಡೆ ತೆಂಗಿನಕಾಯಿ ತಗೋತೀವಿ ಅಂತ ಹೇಳಿದ್ವಿ. ಸೊ ಅದಕ್ಕೆ ಅವ್ರು ಏನಾದರೂ ನಿಮ್ಮ ಲಗೇಜ್ನೆಲ್ಲ ನಮ್ಮ ಅಂಗಡಿಯಲ್ಲೇ ಇಟ್ಟು ಹೋಗಿ ವಾಪಸ್ ಬಂದು ತೆಗೀರಿ ಅಂತ ಅಂದರು. ಆಯ್ತು ಸರಿ ಅಂದ್ಕೊಂಡು ನಮ್ಮ ಲಗೇಜ್ನೆಲ್ಲ ಅಲ್ಲೇ ಇಟ್ಟು ನಾವು ರಾಯರ ದರ್ಶನಕ್ಕೆ ಬಂದೀವಿ. ಇಲ್ಲಿ ನೋಡಿರಿ ನಾನು ಸ್ವಲ್ಪ ಒಂದು ಸಣ್ಣ ಮಿಸ್ಟೇಕ್ ಆಯಿತು. ನಾನು ದರ್ಶನಕ್ಕೆ ಬರುವಾಗ ಆಲ್ಮೋಸ್ಟು ನಮ್ಮ ಅಮ್ಮನವರೆಲ್ಲ ಮುಂದ್ಗಡೆ ಹೋಗಿಬಿಟ್ಟಿದ್ರು. ನಾನೊಬ್ಬಳೇ ಹಿಂದ್ಗಡೆ ಉಳ್ಕೊಂಡಿದ್ದೆ. ಅವರು 2ನೇ ಲೈನಲ್ಲಿದ್ದರು, ನಾನು 1ನೇ ಈ ಕಡೆ ಲೈನಲ್ಲಿದ್ದೆ. ಅವ್ರ ಲೈನಿಗೂ ನಮ್ಮ ಲೈನಿಗೂ ತುಂಬ ಗ್ಯಾಪ್ ಇತ್ತು. ನೋಡಿರಿ ಇವಾಗ ಇದು ದರ್ಶನಕ್ಕೆ ಹೋಗೋ ಜಾಗ, ಎಷ್ಟೊಂದು ರಶ್ ಐತಿ ನೋಡಿರಿ ಜನನ. ನಾವು ದರ್ಶನಕ್ಕೆ ರಾಯರ ದರ್ಶನ ತಗೊಳ್ಳುವಾಗ ಏನಿಲ್ಲ ಅಂದರೂ ಹತ್ತತ್ರ ಒಂದು 2 ಅವರ್ ವೇಟ್ ಮಾಡಿದ್ವಿ. ಅಷ್ಟೊಂದು ರಶ್ ಇತ್ತು.
ನಾವು ಹೋಗುವಾಗ ಒಂದು 7 ಗಂಟೆ ಆಗಿತ್ತು, ಹೊರಗಡೆ ಬರುವಾಗ ರಾಯರ ದರ್ಶನ ತೊಗೊಂಡು ಬರುವಾಗ 9 ಗಂಟೆ ಮೇಲಾಗಿತ್ತು. ಅಲ್ಲಿ ಸ್ವಲ್ಪ ಸೆಕೆ ಅಂಥೇಳಿ ಫ್ಯಾನ್ ಇಟ್ಟಿದ್ರು. ನಾವು ರಾಯರ ದರ್ಶನ ತೊಗೊಂಡು ಹೊರಗಡೆ ಬಂದೀವ್ರಿ. ಮತ್ತು ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ, ಆಗಿನ ಕಾಲದ್ದು ಇರ್ಬೋದು ಅನಿಸುತ್ತೆ. ಕೆಲವೊಂದು ಬೆಳ್ಳಿ ದೀಪಗಳು, ಹಾಗೆ ಬೆಳ್ಳಿ ಮೂರ್ತಿಗಳು, ರಾಯರ ಮೂರ್ತಿ, ಹಾಗೆ ಕೆಲವೊಂದು ಇದೆಲ್ಲ ಬೆಳ್ಳಿದು ಚಿನ್ನದ್ದು ಅಂತ ಅನಿಸುತ್ತೆ, ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಮತ್ತು ಅಲ್ಲಿ ಒಳಗಡೆ ಫೋಟೋ ಎಲ್ಲ ತೆಗೆಯೋದು ಇಲ್ಲ ರೀ, ಹಾಗಾಗಿ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ರಾಯರ ದರ್ಶನ ಇಲ್ಲಿ ಹೊರಗಡೆ ಎಲ್ಲ ಮಾಡ್ಬೋದು, ವೀಡಿಯೋನ ತಗೋಬೋದು. ಹಾಗಾಗಿ ನಾನು ಇದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಮತ್ತು ನೋಡಿರಿ, ನಾವಂತೂ ರಾಯರ ದರ್ಶನ ತೊಗೊಂಡಾಯಿತು. ಮತ್ತು ನಮಗೆ ಒಂದೇ ಒಂದು ಬೇಜಾರು ಏನಂತಂದರೆ, ನಮಗೆ ರಾಯರ ದರ್ಶನ ಸಿಕ್ತು, ಬಟ್ ನಾವಂತೂ ಅಲ್ಲಿ ಊಟ ಮಾಡಿ ಬರೋಕ್ಕಾಗಿಲ್ಲ. ಕೆಲವು ಕಾರಣಾಂತರಗಳಿಂದ ನಮಗಂತೂ ಊಟ ಮಾಡ್ಕೊಂಡು ಬರೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿರೋ ಮತ್ತು ಪಂಚಮುಖಿ ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾವೇನಾದರೂ ಮತ್ತೆ ರಾಯರ ಮಂತ್ರಾಲಯಕ್ಕೆ ಬಂದರೆ ನಾವು ರಾಯರ ಅನ್ನಪ್ರಸಾದ ತಗೊಂಡು ಹಾಗೆ ಪಂಚಮುಖಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕು. ಏನೋ ನಮ್ಗೆ ಈ ಸತಿ ಬಂದದ್ದು ಒಂಥರ ಅವಸರ ಆಗಿಬಿಡ್ತು. ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲನೂ ನೋಡಿಕೊಂಡು ನೀಟಾಗಿ ಹೋಗ್ಬೇಕನ್ನೋದು ಇನ್ನೊಂದು ಆಸೆ ಇದೆ. ಈ ರಾಯರು ಯಾವಾಗ ಮತ್ತೊಂದು ಸಲ ಬೇಗ ಕರೆಸ್ಕೊಳ್ತಾರಂತ ನೋಡೋಣ. ಈ ಸತಿ ಅಂತೂ ನನ್ನನ್ನು ಬೇಗ ಕರೆಸ್ಕೊಂಡಿದ್ದಾರೆ, ತುಂಬ ಖುಷಿ ಆಯಿತು. ನೋಡಿರಿ ಎಷ್ಟೊಂದು ಚೆನ್ನಾಗೈತಿ ನೋಡೋಕ್ಕೆ. ಇನ್ನು ಯಾರೆಲ್ಲ ರಾಯರ ಮಂತ್ರಾಲಯಕ್ಕೆ ಬಂದಿಲ್ಲ, ದರ್ಶನ ತೊಗೊಂಡಿಲ್ಲ, ಬಂದು ತೊಗೊಂಡು ಹೋಗಿ ದರ್ಶನ ಮಾಡ್ಕೊಂಡು ಹೋಗಿ. ನೋಡಿರಿ ಎಷ್ಟೊಂದು ಜನ ಇದ್ದಾರೆ. ಹುಣ್ಣಿಮೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಮತ್ತೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಹಾಗೋ ಹೀಗೋ ನಮಗೆ ರಾಯರ ದರ್ಶನ ಸಿಕ್ಕಿತ್ತು. ಹಾಗೆ ಸ್ವಲ್ಪ ತೀರ್ಥ ತಗೊಂಡು ಈ ಕಡೆ ಅಕ್ಷತೆ ಕಾಳು ಕೂಡ ತಗೊಂಡು ನಾವಿವಾಗ ಹೋಗ್ತಾ ಇದ್ದೀವಿ ಹೊರಗಡೆ. ಅಲ್ಲೇ ಒಂದು ಸ್ವಲ್ಪ ಎಲ್ಲ ಕೆಲವೊಂದು ಫೋಟೋಸ್ ಕೂಡ ತಗೊಂಡ್ವಿ. ಬಟ್ ನಮಗಂತೂ ಊಟ ಮಾಡೋಕ್ಕಂತೂ ಆಗಲಿಲ್ಲ, ಕೆಲವೊಂದು ಕಾರಣಗಳಿಂದ ನಮಗಂತೂ ಊಟ ಮಾಡದೆ ಹೋಗಿರೋದು ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿದೆ ನೋಡಿರಿ. ಮತ್ತು ನಮಗೆ ರಾಯರ ಸನ್ನಿಧಿಗೆ ಬಂದಿದ್ದಂತೂ ಫುಲ್ ಖುಷಿ ಆಯಿತು. ಅಲ್ಲೇ ಕೆಲವೊಂದು ಫೋಟೋಸ್ನ ಎಲ್ಲ ತಗೊಂಡು ನಮ್ಮ ಫ್ಯಾಮಿಲಿ ಜೊತೆ ಫೋಟೋ ತಗೊಂಡು ನಾನು ಇಲ್ಲಿಗೆ ಈ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಹಾಗೆ ನಮ್ಮ ಈ ಮಂತ್ರಾಲಯದ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಎಲ್ಲ ಫಾಲೋ ಮಾಡಿ ಅಂತ ಇನ್ನೊಂದು ನೆಕ್ಸ್ಟ್ ಎಲ್ಲ ಬಂದಾಗ ಎಲ್ಲ ವೀಡಿಯೋನ ಸರಿಯಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್ ಎಲ್ಲರಿಗೂ.